ಅಥಣಿ ತಾಲೂಕಿನ ಕೆಲವೊಂದಿಷ್ಟು ಭಾಗಗಳಲ್ಲಿ ಹುಚ್ಚು ನಾಯಿ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದುವರೆಗೂ 18ಕ್ಕೂ ಹೆಚ್ಚು ಮಂದಿಗೆ ಹುಚ್ಚು ನಾಯಿ ಕಡಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 3 ಗ್ರಾಮಗಳ ನಿದ್ದೆಗೆಡಿಸಿದೆ ಹುಚ್ಚು ನಾಯಿ ಹಾವಳಿ. ತಾಲೂಕಿನಲ್ಲಿ ಈವರೆಗೆ 18 ಜನರಿಗೆ ಹುಚ್ಚು ನಾಯಿ ಕಚ್ಚಿದೆಯಂತೆ. ನಾಯಿ ಕಡಿತದಿಂದ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರು ದಾಖಲಾಗ್ತಾ ಇದ್ದಾರೆ. ನಾಯಿ ಹಿಡಿಯೋಕೆ ಇನ್ನೊಂದು ಕಡೆಯಲ್ಲಿ ಗ್ರಾಮ ಪಂಚಾಯಿತಿಯವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪಾರ್ತನಹಳ್ಳಿ, ಗುಂಡೇವಾಡಿ, ಬಳ್ಳಿಗೇರಿ ಗ್ರಾಮದಲ್ಲಿ ನಾಯಿಯ ಹಾವಳಿ ಹೆಚ್ಚಾಗಿರುವಂಥದ್ದು. ಶ್ವಾನ ಕಡಿತಕ್ಕೆ ಒಳಗಾದವರು ಅಥಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲುಗೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. 2 ಮಕ್ಕಳಿಗೆ ಮರಣಾಂತಿಕ ಗಾಯ ಆಗಿದೆ. ಓರ್ವ ಬಾಲಕ, ಈತನನ್ನು ಅಥಣಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನೋರ್ವ ಬಾಲಕನಿಗೆ ಗಂಭೀರ ಗಾಯ ಆಗಿದೆ. ಈತನನ್ನು ಮೀರಜ್ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂಥದ್ದು. ಮುಖ, ಕೈ, ಕಾಲುಗಳಿಗೆ ನಾಯಿ ಕಚ್ಚಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಮಕ್ಕಳನ್ನೇ ಈ ಹುಚ್ಚು ಶ್ವಾನ ಕಡಿತಾ ಇದೆ ಅಂತ ಕಚ್ಚಿರುವ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ರಿ. ನಾಯಿಯಿಂದ ಎಚ್ಚರಿಕೆ ವಹಿಸುವಂತೆ ಗ್ರಾಮದಲ್ಲಿ ಡಂಗೂರವನ್ನು ಕೂಡ ಸಾರಲಾಗಿದೆ. ಗ್ರಾಮ ಪಂಚಾಯಿತಿ ವಾಹನಗಳ ಮೂಲಕ ನಾಯಿ ಕುರಿತು ಎಚ್ಚರಿಕೆ ಸಂದೇಶವನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನೀಡ್ತಾ ಇದ್ದಾರೆ. ನಾಯಿ ಹಿಡಿಯೋಕೆ ಗ್ರಾಮ ಪಂಚಾಯಿತಿಯವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹುಚ್ಚು ನಾಯಿ ಓಡಾಡ್ತಾ ಇದೆಯಂತೆ. 3 ಗ್ರಾಮದಲ್ಲಿ ನಾಯಿ ದಾಳಿ ಜಾಸ್ತಿಯಾಗಿದೆ. ನಾಯಿ ಭಯಕ್ಕೆ ಮನೆಯಿಂದ ಆಚೆ ಬರೋಕ್ಕೂ ಕೂಡ ಗ್ರಾಮಸ್ಥರು ಭಯಭೀತರಾಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯಿತಿಯವರು ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಗ್ರಾಮಕ್ಕೂ ನಾಯಿ ಸಂಚಾರವನ್ನು ಮಾಡ್ತಾ ಇದೆಯಂತೆ, ಶ್ವಾನ ಸಂಚಾರವನ್ನು ಮಾಡ್ತಾ ಇದೆಯಂತೆ. ಈ ಶ್ವಾನಕ್ಕೆ ಹುಚ್ಚು ಇದೆ ಅಂತೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ಕಚ್ಚುತ್ತೆ, ಮನೆಯಿಂದ ಹೊರಬರೋಕ್ಕೂ ಕೂಡ ಕಷ್ಟ ಸಾಧ್ಯ ಅಂತೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪಾರ್ತನಹಳ್ಳಿ, ಗುಂಡೇವಾಡಿ, ಬಳ್ಳಿಗೇರಿ ಗ್ರಾಮದಲ್ಲಿ ಶ್ವಾನದ ಹಾವಳಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಶಿವರಾಜ್ ನೇಸರಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ಕೆಲವೊಂದಿಷ್ಟು ಕಡೆಗಳಲ್ಲಿ ಹುಚ್ಚು ನಾಯಿ ಕಡಿತದಿಂದ ಜನರು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಈ ಹುಚ್ಚು ನಾಯಿ ಹೋಗ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದನ್ನ ಹಿಡಿಯೋಕೆ ಗ್ರಾಮ ಪಂಚಾಯಿತಿಯವರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ವಾ? ಹೇಗೆ ಶಿವರಾಜ್? ಎಸ್ ಸಂಪತ್, ಪ್ರಮುಖವಾಗಿ ಸದ್ಯ ಈಗ ಹುಚ್ಚುನಾಯಿ ಹಾವಳಿ ಹೆಚ್ಚಾಗಿದ್ದು ಪಾರ್ತನಹಳ್ಳಿ ಗ್ರಾಮಸ್ಥರು ಸದ್ಯ ಈಗ ಒಂದ್ ರೀತಿ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಾರ್ತನಹಳ್ಳಿ ಸುತ್ತಮುತ್ತಲ ಅಂದ್ರೆ ಶಂಬರಿಗೆ ಬಂತು ಹಲವಾರು ಹಳ್ಳಿಗಳಿಗೆ ಸದ್ಯ ಈಗ ಹುಚ್ಚುನಾಯಿ ಕಾಟದಿಂದ ಸುಮಾರು ಗ್ರಾಮಸ್ಥರು ಕೃಷಿ ಚಟುವಟಿಕೆಗಳಿಗೆ ಹೋಗದೆ ಸದ್ಯ ಈಗ ಆತಂಕವೇ ಒಂದ್ ರೀತಿ ಮನೆ ಮಾಡಿದೆ ಅಂತ ಹೇಳ್ಬೇಕು. ಏನು ಕಳೆದ 3 ದಿನಗಳಿಂದ ಹುಚ್ಚುನಾಯಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಡ್ಡಾಡುತ್ತಿರುವ ಹಿನ್ನೆಲೆಯಲ್ಲಿ 18ಕ್ಕೂ ಹೆಚ್ಚು ಜನರಿಗೆ ಹುಚ್ಚುನಾಯಿ ಕಚ್ಚಿದೆ. ಇದರಲ್ಲಿ ಬಹುತೇಕರು ಶಾಲೆ ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಚ್ಚು ನಾಯಿ ಕಚ್ಚಿದ್ರಿಂದ ಸದ್ಯ ಒಂದ್ ರೀತಿ ಜನರಲ್ಲಿ ಭಯದ ಭೀತಿ ವಾತಾವರಣ ನಿರ್ಮಾಣ ಆಗಿದೆ. ಈ ಕುರಿತು ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸದ್ಯ ಈಗ ಒಂದ್ ರೀತಿ ಹುಡುಕಾಟವೇ ಪ್ರಾರಂಭವಾಗಿದೆ. 5-6 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹುಚ್ಚುನಾಯಿ ತಿರುಗಾಡುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಎಚ್ಚರಿಕೆ ನೀಡಿದೆ ಮತ್ತು ಡಂಗೂರ ಸಾರಿ ಜನರಿಗೂ ಕೂಡ ಹೊರಗಡೆ ಬರಬೇಡಿ ಅಂತ ಹೇಳಿಕೆ ಒಂದು ರೀತಿ ಸಂದೇಶ ಸಾರ್ತಾ ಇದ್ದಾರೆ. ಆದ್ರೂ ಕೂಡ ಕಳೆದ 3 ದಿನಗಳಿಂದ ಹುಚ್ಚುನಾಯಿ ಹುಡುಕಾಟ ನಡೆಸಿದ್ರು ಯಾವುದೇ ರೀತಿಯಾಗಿ ಹುಚ್ಚುನಾಯಿ ಪತ್ತೆಯಾಗಿಲ್ಲ ಮತ್ತು ಹುಡುಕಾಟಕ್ಕೂ ಸತತವಾಗಿ 4 ತಂಡಗಳನ್ನು ರಚನೆ ಮಾಡಿ ಹುಡುಕಾಟ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯ ಸಿಗದೆ ಹಿನ್ನೆಲೆಯಲ್ಲಿ ಸದ್ಯ ಈಗ ಗ್ರಾಮಸ್ಥರಲ್ಲಿ ಒಂದ್ ರೀತಿ ಆತಂಕಕ್ಕೆ ಕಾರಣವಾಗಿದೆ ಮತ್ತು ಹುಚ್ಚುನಾಯಿಯಿಂದ ಕಚ್ಚಿಸಿಕೊಂಡ ಜನರು ಕೂಡ ಅಥಣಿ ಸಮುದಾಯ ಆಸ್ಪತ್ರೆ ಮತ್ತು ಪಕ್ಕದ ಮಿರಾಜ್ ಆಸ್ಪತ್ರೆಗಳಲ್ಲಿ ಸದ್ಯ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಪತ್ತಿಲ್ಲಿ ಥ್ಯಾಂಕ್ ಯು ಶಿವರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆದ ಕಾರಣ ಶಾಲಾ ಮಕ್ಕಳು, ನಿಮ್ಮ ಮನೆಯ ಚಿಕ್ಕ ಮಕ್ಕಳನ್ನ ನೀವು ಸುರಕ್ಷಿತವಾಗಿ ಯಾವುದೇ ನಾಯಿ ಕಂಡು ಬಂದಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.